ಬಂದ ಕೂಡಲೇ ಅರೆಸ್ಟ್. ಎಸ್, ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಟೇರಿನ ಮುಂದಿನ ದಾರಿ ಯಾವುದಯ್ಯ? ದಾರಿ ಕಾಣಿಸದ ಹಾಗೆ ಆಗಿದೆಯಲ್ಲ. ದರ್ಶನ್ ಬೇಲ್ ರಿಜೆಕ್ಟ್ ಕುರಿತ ಇನ್ಸೈಡ್ ಸ್ಟೋರಿಯನ್ನು ನಾವು ಹೇಳ್ತೀವಿ. ಖಂಡ ತುಂಡವಾಗಿ ಬೇಲ್ ಕ್ಯಾನ್ಸಲ್ ಮಾಡಿದ ಸುಪ್ರೀಂ ಕೋರ್ಟ್ ಯಾವುದೇ ಮುಲಾಜನ್ನ ಇಟ್ಟುಕೊಳ್ಳಲಿಲ್ಲ. ಇಂದು ನಟ ದರ್ಶನ್ ಪೊಲೀಸರ ಮುಂದೆ ಶರಣಾಗಲೇಬೇಕು. ಬಳ್ಳಾರಿ ಅಥವಾ ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನ್ ಹೋಗಲೇಬೇಕು. ಎರಡೂ ಜೈಲಲ್ಲೂ ಇಂಡಿಯನ್ ಟಾಯ್ಲೆಟ್. ಹಾಗಾದ್ರೆ ದರ್ಶನ್ ಮುಂದಿರುವ ಆಯ್ಕೆಗಳೇನು? ಫ್ರೀಡಂ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಇನ್ಸೈಡ್ ಸ್ಟೋರಿಯನ್ನು ನಾವು ಹೇಳ್ತೀವಿ. ಮುಂದಿನ ದಾರಿಗಳು ಏನೇನಿದಾವೆ ಅಂತ. ಕಾಟೇರನ ಮುಂದಿನ ದಾರಿ ಯಾವುದಯ್ಯ? ಕಾಟೇರನ ಮುಂದಿನ ದಾರಿ, ನಾಳೆ ಆ ಡೆವಿಲ್ ಸಿನಿಮಾದ ಒಂದು ಹಾಡು ರಿಲೀಸ್ ಆಗಬೇಕಾಗಿತ್ತು. ಸಂತಸ ಮನೆ ಮಾಡಿತ್ತು ಕಾಟೇರನ ಕಲಾವಿದರ ಗುಂಪಿಗೆ. ಈ ಡೆವಿಲ್ ಸಿನಿಮಾದ ಕಲಾವಿದರ ಗುಂಪಿನಲ್ಲಿ ಎಲ್ಲರ ಮುಖದಲ್ಲೂ ಮಂದಹಾಸ, ಎಲ್ಲರ ಮುಖದಲ್ಲೂ ಸಂಭ್ರಮ. ಒಂದು ಕಡೆ ಪಾಪ ತಮಿಳುನಾಡು ದೇವರ ದರ್ಶನ ಬೇಲ್ ಕ್ಯಾನ್ಸಲ್ ಆಗಬೇಕು, ಬೇಲು ಮುಂದುವರಿಬೇಕು ಅಂತ ಹೇಳಿ. ಆದರೆ ಪ್ರಜಾಪ್ರಭುತ್ವದ ದೇವಾಲಯ ಕೊಟ್ಟ ತೀರ್ಪಿತ್ತಲ್ಲ, ಪ್ರಜಾಪ್ರಭುತ್ವದ ದೇವಾಲಯ ಅಂತ ಕರೆಸಿಕೊಳ್ಳುವ ಗೌರವಾನ್ವಿತ ಪೀಠ ಕೊಟ್ಟ ತೀರ್ಪು ಪಾಪ ದರ್ಶನಿಗೆ ಬೆನ್ನು ನೋವಿಗಿಂತಲೂ ಹೆಚ್ಚಿನ ನೋವು ಕೊಟ್ಟುಬಿಡ್ತದು. ಬೆನ್ನು ನೋವಿಗಿಂತಲೂ ಹೆಚ್ಚಿನ ನೋವು. ಈ ನೋವಿಗೆ ಟ್ರೀಟ್ಮೆಂಟ್ ಏನು ಅನ್ನೋದನ್ನು ನಾವು ಹೇಳ್ತೀವಿ. ಸೊ ಏನಿದೆ ದಾರಿ? ಫ್ರೀಡಂ ಟಿವಿಯಲ್ಲಿ ದಾರಿ, ಟ್ರಯಲ್ ಮುಗಿಯೋವರೆಗೂ ದರ್ಶನ್ ಜೈಲಲ್ಲೇ ಇರಬೇಕು. ಟ್ರಯಲ್ ಮುಗಿಯೋ ಅಷ್ಟರಲ್ಲಿ 6 ತಿಂಗಳಾಗುತ್ತೆ. ಮೆಡಿಕಲ್ ಗ್ರೌಂಡ್ ಮೇಲೂ ದರ್ಶನ್ ಬೇಲಿಗೆ ಅರ್ಜಿ ಹಾಕಲು ಸಾಧ್ಯವಿಲ್ಲ. ಇಷ್ಟು ದಿನ ಮೆಡಿಕಲ್ ಗ್ರೌಂಡ್ ಮೇಲೆ ದರ್ಶನ್ಗೆ ಜಾಮೀನು ಸಿಕ್ಕಿದ್ದು, ಇಷ್ಟು ದಿನ ಮೆಡಿಕಲ್ ಗ್ರೌಂಡ್ ಮೇಲೇನೆ ಆತನಿಗೆ ಜಾಮೀನು ಸಿಕ್ಕಿದ್ದು. ಬೆನ್ನು ನೋವು ಅಂತ ಹೇಳಿ ಬೇಲು ತೆಗೆದುಕೊಂಡಿದ್ದ ದರ್ಶನ್ ಬಿಜೆಎಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತೀನಿ ಅಂತ ಹೇಳ್ಕೊಂಡಿದ್ರು. ಆಪರೇಷನ್ ಮಾಡಿಸದೆ ಕಾಲ ತಳ್ಳಿದ್ದ ದರ್ಶನ್. ಹೀಗಾಗಿ ಮಿನಿಮಮ್ 6 ತಿಂಗಳು ದರ್ಶನ್ ಜೈಲಿನಲ್ಲೇ ಇರಬೇಕು. 6 ತಿಂಗಳ ನಂತರ ಬೇಲ್ಗೆ ದರ್ಶನ್ ಅರ್ಜಿ ಹಾಕಬಹುದು. ಸೆಷನ್ಸ್ ಕೋರ್ಟ್ ಅಥವಾ ಹೈಕೋರ್ಟ್ನಲ್ಲಿ ಬೇಲ್ ಅರ್ಜಿ ಹಾಕಬಹುದು. ಆದರೆ ಸುಪ್ರೀಂ ಕೋರ್ಟೇ ಈ ಆದೇಶ ಕೊಟ್ಟ ನಂತರ ಕೆಳ ನ್ಯಾಯಾಲಯವು ಅದನ್ನು ಹೆಂಗೆ ಪರಿಗಣಿಸುತ್ತೆ ಅನ್ನೋದೇ ಪ್ರಶ್ನೆ. ಹೀಗಾಗಿ ಸುಪ್ರೀಂ ಕೋರ್ಟ್ನಲ್ಲೇ ಬೇಲ್ಗೆ ಅರ್ಜಿ ಹಾಕಬೇಕು ನಟ ದರ್ಶನ್. ಟ್ರಯಲ್ ಮುಗಿಯೋವರೆಗೂ ದರ್ಶನ್ಗೆ ಜೈಲಿನಲ್ಲೇ ಇರಬೇಕು. ಈಗ ಟ್ರಯಲ್ ನಡೆಯುತ್ತೆ. ಈ ಪ್ರಕರಣ ಹೆಂಗೆ ಎತ್ತ, ಚಾರ್ಜ್ ಶೀಟ್ ಪರಿಶೀಲನೆ, ಸಿಕ್ಕ ಸಾಕ್ಷ್ಯಗಳ ಪರಿಶೀಲನೆ ಎಲ್ಲ ಟ್ರಯಲ್ ಆಗುತ್ತೆ. ಸ್ಥಳ ಮಹಜರಿನ ಡೀಟೇಲ್ಸು, ಎಕ್ಸ್ಪರ್ಟ್ಗಳಿಂದ ಬಂದಿರತಕ್ಕಂತಹ ವರದಿ, ಚಾರ್ಜ್ ಶೀಟ್ ಎಷ್ಟು ಪುಟಗಳದ್ದು ಮತ್ತು ಅದರಲ್ಲಿ ಉಲ್ಲೇಖ ಆಗಿರ್ತಕ್ಕಂತಹ ಗಂಭೀರ ಮತ್ತು ಸೂಕ್ಷ್ಮ ವಿಚಾರ, ಪಟ್ಟಣಗೆರೆ ಶೆಡ್ನಲ್ಲಿ ಏನೇನಾಯಿತು, ಎಲ್ಲವೂ ಈ ಪ್ರಕರಣದ ಆರಂಭ ಮತ್ತು ಅಂತ್ಯ, ಆದಿ ಮತ್ತು ಅಂತ್ಯ ಎಲ್ಲವನ್ನು ಪರಿಶೀಲನೆ ಮಾಡಲಾಗುತ್ತೆ. ಟ್ರಯಲ್ ಮಾಡಿ ಅದಾದ ನಂತರ ಶಿಕ್ಷೆಯ ಪ್ರಮಾಣದ ತೀರ್ಪು ಜೊತೆಗೆ ಕೊನೆಯ ತೀರ್ಪು ನ್ಯಾಯಾಲಯದಿಂದ ಹೊರಗೆ ಬರಬೇಕು. ಈ ಆರೋಪಿಗಳು ಅಪರಾಧಿ ಆಗೋದಾಗ ಟ್ರಯಲ್ ಮುಗಿದ ನಂತರ ಕೋರ್ಟ್ನ ಅಂತಿಮ ತೀರ್ಪಿನಲ್ಲಿ ಆರೋಪಿಗಳು ಅಪರಾಧಿ ಆಗ್ತಾರೆ ಅಥವಾ ಆರೋಪ ಸಾಬೀತು ಆಗದೆ ಖುಲಾಸೆಯೂ ಆಗುತ್ತೆ. ಪ್ರಕರಣಗಳು ಹಾಗೆಲ್ಲ ಇದ್ದಾವೆ. ಸೊ ಇನ್ನು 6 ತಿಂಗಳು ಅವಕಾಶ ಇಲ್ವಾ ಅಂತ ಕೇಳಿದ್ರೆ ಇದೆ. ಸೆಷನ್ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಕೆ ಮಾಡಬಹುದು. ಆದರೆ ಘನ ಸುಪ್ರೀಂ ಕೋರ್ಟ್ ಈ ತರಹದ್ದೊಂದು ತೀರ್ಪು ಕೊಟ್ಟ ಮೇಲೆ ಕೆಳ ನ್ಯಾಯಾಲಯ ಕೆಲವೊಮ್ಮೆ ರೇರ್ ಕೇಸ್ನಲ್ಲಿ ಪರಿಗಣಿಸದೇ ಇರಬಹುದು. ಅರ್ಜಿ ವಜಾಗೋ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ದರ್ಶನ್ ಬೇಲಿಗೆ ಪ್ರಯತ್ನ ಮಾಡಬಹುದು. ಮೆಡಿಕಲ್ ಕಾರಣಗಳನ್ನು ಇಟ್ಕೊಂಡು ಮಾಡಬಹುದು. ಆದರೆ ಯಾವ ಪಾರ್ಟ್ಸ್ಗಳು ಬಾಕಿ ಇದ್ದಾವೆ, ಬೆನ್ನು ನೋವು ಅಂತ ಹೇಳಿ ಒಂದ್ಸತಿ ಹೇಳ್ಕೊಂಡ್ರು. ಎಲ್ಲ ದೇಹದ ಎಲ್ಲ ಪಾರ್ಟ್ಗಳು ನೋವು ಅಂತ ಹೇಳ್ಕೊಂಡಿದ್ರು ಅವರು. ಎಲ್ಲಿವರೆಗೂ ಅಂತ ಹೇಳಿದ್ರೆ, ನನ್ನನ್ನು ಹಿಂಗೆ ನೀವು ಬಳ್ಳಾರಿಲಿ ಕೂರಿಸಿದ್ರೆ ಪಾರ್ಶ್ವವಾಯು ಬರೋ ಸಾಧ್ಯತೆಗಳಿದ್ದಾವೆ ಅಂತಲೂ ಹೇಳ್ಕೊಂಡಾಯ್ತು. ಇನ್ಯಾವ ಕಾರಣಗಳು ಉಳಿದಿಲ್ಲ. ಉಗುರು ಮತ್ತು ಕೂದಲು ನೋವು ಇದೆರಡು ಹೇಳೋದನ್ನ ಬಿಟ್ಟು ಉಳಿದವೆಲ್ಲವೂ ಹೇಳಾಗಿದೆ. ಸೊ ಹಾಗಾಗಿ ಇನ್ನು ಯಾವ ಮೆಡಿಕಲ್ ಕಾರಣಗಳು ಕೂಡ ಇಲ್ಲದಾಗಿದೆ. ಇನ್ನು ಪವಿತ್ರ ಗೌಡ, ಆಕೆಯೂ ಕೂಡ ನಾನು ಒಬ್ಬಂಟಿಯಾಗಿರುವಂತಹದ್ದು, ನನ್ನ ಮಗಳ ಲಾಲನೆ ಪಾಲನೆ ಪೋಷಣೆ ಎಲ್ಲವೂ ನನ್ನ ಕೈಯಲ್ಲಿರೋದು, ಹಾಗಾಗಿ ನನ್ನ ಮೇಲೆ ಕರುಣೆ ತೋರಿ ಅಂತ ಹೇಳ್ಕೊಂಡಿದ್ದು. ಸೊ ಈ ಪ್ರಕರಣ ಅತಿ ಗಂಭೀರ ಮತ್ತು ಹೈ ಪ್ರೊಫೈಲ್ ಆಗಿರೋದ್ರಿಂದ, ಒಬ್ಬರ ಜೀವ ಹೋಗಿರೋದ್ರಿಂದಾಗಿ ಕರುಣೆ ತೋರೋದಕ್ಕೆ ಬರೋದಿಲ್ಲ, ಕನ್ಸರ್ನ್ ಇಟ್ಟುಕೊಳ್ಳುವ ಅವಕಾಶಗಳು ಇರೋದಿಲ್ಲ.
ಅನ್ನೋ ಕಾರಣಕ್ಕೋಸ್ಕರ ಆಕೆಯ ಜಾಮೀನು ಕೂಡ ರದ್ದಾಗಿದೆ. ಸೊ ಇವತ್ತಿನ ನಿರ್ಧಾರ ನಿಜಕ್ಕೂ ಕೂಡ ಐತಿಹಾಸಿಕ ತೀರ್ಪಾಗಿ ಹೊರಹೊಮ್ಮಿದೆ. ಸೊ ದರ್ಶನಿಗೆ ಮುಂದಿರ್ತಕ್ಕಂತಹ ದಾರಿಗಳೇನು, 6 ತಿಂಗಳು ಟ್ರಯಲ್ನಲ್ಲಿರುತ್ತೆ ಈ ಪ್ರಕರಣ. ಹಾಗಾಗಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.